ನಮಸ್ಕಾರ. ನಾನು ಸುನೀತಾ ಎಸ್ಗೌಡರ್. ಒಬ್ಬ ವ್ಯಕ್ತಿಯು ಸೊಸೈಟಿಗೆ ಸ್ವೀಕಾರವಲ್ಲದ ಬಿಹೇವಿಯರ್ ಅಥವಾ ಆಲೋಚನೆಯನ್ನು ಮಾಡಿ ಅದನ್ನು ಲಾಜಿಕಲ್ಲಾಗಿ ಅದನ್ನು ಸಮರ್ಥಿಸ್ಕೊಳ್ಳೋದನ್ನು ನಾವು ರೇಷ್ನಲೈಸೇಷನ್ ಅಥವಾ ತರ್ಕಬದ್ಧಗೊಳಿಸುವಿಕೆ ಅಂತ ಹೇಳ್ತೀವಿ. ಇದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್, ಸೆಲ್ಫ್ ಡಿಫೆನ್ಸ್ ಮೆಕ್ಯಾನಿಸಮ್, ರಕ್ಷಣಾ ತಂತ್ರ ಅಂತಲೂ ಹೇಳಬಹುದು. ಗೊತ್ತಿರುತ್ತೆ ಒಂದೊಂದು ಸಾರಿ ನೀವು ನಮಗೆ ಡಿಸಾನೆಸ್ಟ್ ಮಾಡಬಾರ್ದು ಅನ್ನೋದು, ಆದರೂ ಸಹ ಮಾಡ್ತೀವಿ. ಯಾಕೆ? ನಾವೇನು ಹೇಳ್ಕೊಳ್ತೀವಿ, ಯಾರೂ ಮಾಡದೇ ಇರೋದು ನಾವೇನು ಮಾಡ್ತಾ ಇಲ್ಲ, ಜಗತ್ತಿನಲ್ಲಿ ಎಲ್ಲರೂ ಮಾಡೋ ಅಂಥದ್ದನ್ನೇ ನಾವು ಮಾಡಿದ್ದೀವಿ. ಆದರೆ ಅದು ಗೊತ್ತಿದೆ ಅದು ತಪ್ಪು ಅಂತ. ಇದನ್ನು ನಾವು ರೇಷ್ನಲೈಸೇಷನ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ.